ಪ್ರತಿಯೊಬ್ಬ ವಿವಾಹಿತ ಮಹಿಳೆ, ಪ್ರತಿಯೊಬ್ಬ ಕುಟುಂಬ ಮತ್ತು ಪ್ರತಿಯೊಬ್ಬ ಆಸ್ತಿ ಹೊಂದಿರುವ ವ್ಯಕ್ತಿಗೆ ಅತ್ಯಂತ ಮುಖ್ಯವಾದದ್ದು. ಪತಿಯ ಆಸ್ತಿಯಲ್ಲಿ ಪತ್ನಿಗೆ ಎಷ್ಟು ಹಕ್ಕು ಇದೆ? ಪತಿ ಅಕಾಲಿಕವಾಗಿ ಮರಣ ಹೊಂದಿದರೆ ಆಸ್ತಿಯ ಹಂಚಿಕೆ ಹೇಗೆ ನಡೆಯುತ್ತದೆ? ಸ್ವಯಾರ್ಜಿತ ಆಸ್ತಿ, ಪಿತೃಜಿತ ಆಸ್ತಿ, ವಿಲ್ ಇದ್ದರೇನು, ವಿಲ್ ಇಲ್ಲದಿದ್ದರೇನು? ಅತ್ತೆ ಮಾವನ ಆಸ್ತಿಯಲ್ಲಿ ಪತ್ನಿಗೆ ಹಕ್ಕು ಇದೆಯೇ ಇಲ್ಲವೇ ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಈಗ ದೇಶದ ಉನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಸ್ಪಷ್ಟ ಹಾಗೂ ಮಹತ್ವದ ತೀರ್ಪು ನೀಡಿದೆ. ಈ ತೀರ್ಪು ಮಹಿಳೆಯರ ಆಸ್ತಿ ಹಕ್ಕುಗಳ ವಿಚಾರದಲ್ಲಿ ಒಂದು ಮೈಲಿಗಲ್ಲು ಎಂದೇ ಹೇಳಬಹುದು. ವರ್ಷಗಳಿಂದ ಗೊಂದಲದಲ್ಲಿದ್ದ ಹಲವಾರು ಕುಟುಂಬ ವಿವಾದಗಳಿಗೆ ಈ ಆದೇಶ ಸ್ಪಷ್ಟತೆ ತಂದಿದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಗಮನದಿಂದ ನೋಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ, ವಿಶೇಷವಾಗಿ ಮಹಿಳೆಯರೊಂದಿಗೆ ಶೇರ್ ಮಾಡುವುದು ಬಹಳ ಅಗತ್ಯ. ಮೊದಲು ನಾವು ಒಂದು ಮೂಲಭೂತ ಪ್ರಶ್ನೆಯಿಂದ ಆರಂಭಿಸೋಣ. ಪತಿ ಅಕಾಲಿಕವಾಗಿ ಮರಣ ಹೊಂದಿದರೆ ಪತ್ನಿಗೆ ಆತನ ಆಸ್ತಿಯಲ್ಲಿ ಹಕ್ಕು ಇದೆಯೇ? ಇದ್ದರೆ ಎಷ್ಟು? ಯಾವ ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕು, ಯಾವ ಆಸ್ತಿಯಲ್ಲಿ ಭಾಗಶಃ ಹಕ್ಕು? ಈ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಹೋಗುವಾಗ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶಗಳನ್ನು ಕ್ರಮವಾಗಿ ವಿವರಿಸೋಣ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಮೊದಲನೆಯದಾಗಿ ಸ್ಪಷ್ಟಪಡಿಸಿರುವ ಅಂಶವೇನೆಂದರೆ, ಪತಿಯಾದವನು ತನ್ನ ಸ್ವಂತ ಆದಾಯದಿಂದ, ತನ್ನ ಸ್ವಂತ ಹಣದಿಂದ ಖರೀದಿ ಮಾಡಿದ ಆಸ್ತಿಯನ್ನು ಕಾನೂನು ಭಾಷೆಯಲ್ಲಿ ಸ್ವಯಾರ್ಜಿತ ಆಸ್ತಿ ಎಂದು ಕರೆಯಲಾಗುತ್ತದೆ. ಈ ಸ್ವಯಾರ್ಜಿತ ಆಸ್ತಿಯಲ್ಲಿ ಪತ್ನಿಗೆ ಕಾನೂನುಬದ್ಧ ಹಕ್ಕು ಇದೆ. ಪತಿಯಾದವನು ಯಾವುದೇ ವಿಲ್ ಬರೆಯದೆ ಅಕಾಲಿಕವಾಗಿ ಮರಣ ಹೊಂದಿದರೆ ಆತನ ಸ್ವಯಾರ್ಜಿತ ಆಸ್ತಿ ಪತ್ನಿ, ಮಕ್ಕಳು ಮತ್ತು ಕೆಲ ಸಂದರ್ಭಗಳಲ್ಲಿ ತಾಯಿಗೆ ಸಮಾನವಾಗಿ ಹಂಚಿಕೆಯಾಗಬೇಕು ಎಂಬುದು ಸುಪ್ರೀಂ ಕೋರ್ಟ್ ಆದೇಶ. ಉದಾಹರಣೆಗೆ ಹೇಳುವುದಾದರೆ, ಒಬ್ಬ ವ್ಯಕ್ತಿ ತನ್ನ ಸ್ವಂತ ಆದಾಯದಿಂದ ಒಂದು ಮನೆ, ಜಮೀನು ಅಥವಾ ಬೇರೆ ಆಸ್ತಿಯನ್ನು ಖರೀದಿ ಮಾಡಿದ್ದಾನೆ ಎಂದುಕೊಳ್ಳಿ. ಆ ವ್ಯಕ್ತಿಗೆ ಪತ್ನಿ ಇದ್ದಾಳೆ, ಇಬ್ಬರು ಮಕ್ಕಳಿದ್ದಾರೆ ಮತ್ತು ತಾಯಿ ಜೀವಂತವಾಗಿದ್ದಾಳೆ ಎಂದುಕೊಳ್ಳಿ. ಆ ವ್ಯಕ್ತಿ ಯಾವುದೇ ವಿಲ್ ಬರೆಯದೆ ಮರಣ ಹೊಂದಿದರೆ ಆ ಸ್ವಯಾರ್ಜಿತ ಆಸ್ತಿ 4 ಸಮಾನ ಪಾಲುಗಳಾಗಿ ಹಂಚಿಕೆಯಾಗುತ್ತದೆ. ಪತ್ನಿಗೆ 1 ಪಾಲು, ಇಬ್ಬರು ಮಕ್ಕಳಿಗೆ ತಲಾ 1 ಪಾಲು ಮತ್ತು ತಾಯಿಗೆ 1 ಪಾಲು ಎಂಬಂತೆ ಹಂಚಿಕೆ ನಡೆಯಬೇಕು. ಇದು ಕೇವಲ ಅಭಿಪ್ರಾಯವಲ್ಲ, ಇದು ಸುಪ್ರೀಂ ಕೋರ್ಟ್ ಸ್ಪಷ್ಟಮಾಡಿ ಹೇಳಿರುವ ಕಾನೂನು ಸಿದ್ಧಾಂತ. ಪತ್ನಿಯನ್ನು ಕಡೆಗಣಿಸಿ ಆಸ್ತಿಯನ್ನು ಮಕ್ಕಳಿಗೆ ಮಾತ್ರ ಹಂಚಿಕೆ ಮಾಡಬೇಕು ಎನ್ನುವ ಧೋರಣೆಗೆ ಈ ತೀರ್ಪು ತಡೆ ಹಾಕಿದೆ. ಇದಾದ ನಂತರದ ಪ್ರಮುಖ ಪ್ರಶ್ನೆ, ಪತಿಯ ಪಿತೃಜಿತ ಆಸ್ತಿ, ಅಂದರೆ ತಂದೆ ತಾಯಿಯಿಂದ ಬಂದ ಆಸ್ತಿಯಲ್ಲಿ ಪತ್ನಿಗೆ ಹಕ್ಕು ಇದೆಯೇ? ಈ ವಿಚಾರದಲ್ಲೂ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಸ್ಪಷ್ಟನೆ ನೀಡಿದೆ. ಪಿತೃಜಿತ ಆಸ್ತಿ ಎಂದರೆ ಪತಿಗೆ ಆತನ ತಂದೆ ತಾಯಿ ಅಥವಾ ಪೂರ್ವಜರಿಂದ ಬಂದ ಆಸ್ತಿ. ಈ ಆಸ್ತಿಯಲ್ಲಿ ಪತಿಗೆ ಎಷ್ಟು ಪಾಲು ಸಿಗುತ್ತದೋ ಆ ಪಾಲಿನ ಮೇಲೆ ಪತ್ನಿಗೆ ಸಂಪೂರ್ಣ ಹಕ್ಕು ಇದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಪತಿಯ ಪಿತೃಜಿತ ಆಸ್ತಿಯಲ್ಲಿ ಪತಿಯ ಪಾಲು ಎಷ್ಟಿದೆಯೋ ಪತಿ ಮರಣ ಹೊಂದಿದ ನಂತರ ಆ ಪಾಲು ಪತ್ನಿಗೆ ವರ್ಗಾಯಿಸಬೇಕು. ಇದನ್ನು ಸರಳವಾಗಿ ಹೇಳುವುದಾದರೆ, ಗಂಡನ ತಂದೆ ತಾಯಿಗೆ ಬಂದ ಪಿತೃಜಿತ ಆಸ್ತಿಯಲ್ಲಿ ಗಂಡನಿಗೆ ಒಂದು ನಿರ್ದಿಷ್ಟ ಪಾಲು ಇದ್ದರೆ, ಗಂಡ ಮರಣ ಹೊಂದಿದ ಬಳಿಕ ಆ ಪಾಲನ್ನು ಪತ್ನಿಗೆ ನಿರಾಕರಿಸಲು ಯಾರಿಗೂ ಅಧಿಕಾರವಿಲ್ಲ. ಅತ್ತೆ ಅಥವಾ ಮಾವರು ಇದು ನಮ್ಮ ಆಸ್ತಿ ಎಂದು ಹೇಳಿ ಪತ್ನಿಯನ್ನು ಹೊರಗುಳಿಸಲು ಸಾಧ್ಯವಿಲ್ಲ. ಇದರಿಂದಾಗಿ ಅನೇಕ ಮಹಿಳೆಯರಿಗೆ ವರ್ಷಗಳಿಂದ ನಡೆಯುತ್ತಿದ್ದ ಆಸ್ತಿ ವಿವಾದಗಳಲ್ಲಿ ದೊಡ್ಡ ರಿಲೀಫ್ ಸಿಕ್ಕಿದೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆಯಿದೆ. ಪತಿಯಾದವನು ತನ್ನ ಸ್ವಯಾರ್ಜಿತ ಆಸ್ತಿಗೆ ಸರಿಯಾದ ಕಾನೂನುಬದ್ಧ ವಿಲ್ ಬರೆದಿಟ್ಟಿದ್ದರೆ ಮತ್ತು ಆ ವಿಲ್ನಲ್ಲಿ ಪತ್ನಿಗೆ ಯಾವುದೇ ಪಾಲು ನೀಡಲಿದ್ದಲ್ಲಿ, ಆ ಸಂದರ್ಭದಲ್ಲಿ ಪತ್ನಿಗೆ ಆ ಸ್ವಯಾರ್ಜಿತ ಆಸ್ತಿಯಲ್ಲಿ ಹಕ್ಕು ಕೇಳಲು ಸಾಧ್ಯವಿಲ್ಲ. ಇದು ಕಾನೂನು ಪ್ರಕಾರ ಸತ್ಯ. ಅಂದರೆ ವಿಲ್ ಇಲ್ಲದಿದ್ದರೆ ಪತ್ನಿಗೆ ಕಡ್ಡಾಯವಾದಿ ಪಾಲು ಸಿಗುತ್ತದೆ. ಆದರೆ ವಿಲ್ ಇದ್ದು ಪತ್ನಿಯ ಹೆಸರು ಉಲ್ಲೇಖವಾಗದೇ ಇದ್ದರೆ, ಆ ವಿಲ್ ಮಾನ್ಯವಾಗಿದ್ದರೆ ಪತ್ನಿಗೆ ಆ ಸ್ವಯಾರ್ಜಿತ ಆಸ್ತಿಯಲ್ಲಿ ಹಕ್ಕು ಸಿಗುವುದಿಲ್ಲ. ಹಾಗಾದರೆ ಪತ್ನಿ ಸಂಪೂರ್ಣವಾಗಿ ಅಸಹಾಯಳಾಗುತ್ತಾಳಾ ಎಂದರ್ಥವೇ? ಇಲ್ಲ. ಇಲ್ಲಿಯೇ ಇನ್ನೊಂದು ಪ್ರಮುಖ ಕಾನೂನು ರಕ್ಷಣೆಯೂ ಮಹಿಳೆಯರಿಗಿದೆ. ಅದೇ 2005ರ ಗೃಹಹಿಂಸಾಚಾರ ತಡೆ ಕಾಯ್ದೆ. ಈ ಕಾಯ್ದೆಯ ಅಡಿಯಲ್ಲಿ ಮಹಿಳೆಗೆ ತನ್ನ ವೈವಾಹಿಕ ಮನೆಯಲ್ಲಿ ವಾಸ ಮಾಡುವ ಸಂಪೂರ್ಣ ಹಕ್ಕು ಇದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ವೈವಾಹಿಕ ಜೀವನ ನಡೆಸಿದ ಮನೆ ಯಾರ ಹೆಸರಿನಲ್ಲಿದ್ದರೂ ಸಹ, ಅದು ಗಂಡನ ಹೆಸರಿನಲ್ಲಿರಬಹುದು, ಅತ್ತೆ ಮಾವನ ಹೆಸರಿನಲ್ಲಿರಬಹುದು ಅಥವಾ ಸಂಯುಕ್ತ ಕುಟುಂಬದ ಆಸ್ತಿಯಾಗಿರಬಹುದು, ಪತ್ನಿಯನ್ನು ಹೊರಹಾಕುವುದು, ಮಾನಸಿಕ ಅಥವಾ ದೈಹಿಕ ಹಿಂಸೆಗೆ ಒಳಪಡಿಸುವುದು ಕಾನೂನುಬಾಹಿರ. ಮಹಿಳೆಯರ ಸುರಕ್ಷೆ ಮತ್ತು ಗೌರವದ ದೃಷ್ಟಿಯಿಂದ ಈ ನಿಯಮವನ್ನು ದೇಶದಾದ್ಯಂತ ಕಡ್ಡಾಯವಾಗಿ ಜಾರಿಗೆ ತರಲಾಗಿದೆ. ಇದರಿಂದಾಗಿ ಒಂದು ಸ್ಪಷ್ಟ ಸಂದೇಶ ಹೋಗುತ್ತದೆ. ಪತ್ನಿಯು ಕೇವಲ ಪತಿಯ ಆಸ್ತಿಯಲ್ಲಿ ಮಾತ್ರವಲ್ಲ, ಪತಿಯ ಕುಟುಂಬದ ವ್ಯವಸ್ಥೆಯಲ್ಲೂ ಕಾನೂನುಬದ್ಧ ಸ್ಥಾನಮಾನ ಹೊಂದಿದ್ದಾಳೆ. ಇನ್ನೊಂದು ಮುಖ್ಯ ಅಂಶವನ್ನು ಇಲ್ಲಿ ತಿಳಿದುಕೊಳ್ಳಬೇಕು.
ಪತಿ ಮರಣ ಹೊಂದಿದ ನಂತರ ಪತ್ನಿಯು ಆಸ್ತಿಗಾಗಿ ತಕ್ಷಣ ಕೋರ್ಟಿಗೆ ಹೋಗಬೇಕೆಂಬ ಅನಿವಾರ್ಯತೆಯಿಲ್ಲ. ಮೊದಲಿಗೆ ಕಾನೂನು ಪ್ರಕಾರ ಉತ್ತರಾಧಿಕಾರ ಪ್ರಮಾಣಪತ್ರ ಪಡೆಯಬೇಕು. ನಂತರ ಆಸ್ತಿಯ ಹಂಚಿಕೆ ಪ್ರಕ್ರಿಯೆ ನಡೆಯಬೇಕು. ಈ ಎಲ್ಲ ಹಂತಗಳಲ್ಲಿ ಪತ್ನಿಯ ಹಕ್ಕುಗಳನ್ನು ಯಾರೂ ನಿರಾಕರಿಸಲು ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪು ಮಹಿಳೆಯರನ್ನು ಕೇವಲ ಸಹಾನುಭೂತಿ ಆಧಾರದ ಮೇಲೆ ರಕ್ಷಿಸುವುದಲ್ಲ, ಕಾನೂನುಬದ್ಧವಾಗಿ ಬಲಿಷ್ಠವಾಗಿಸುತ್ತದೆ. ಸಮಾಜದಲ್ಲಿ ಇನ್ನೂ ಪತ್ನಿಗೆ ಆಸ್ತಿಯಲ್ಲಿ ಹಕ್ಕುವಿಲ್ಲ ಎನ್ನುವ ತಪ್ಪು ಕಲ್ಪನೆಯಿದೆ. ಆ ಕಲ್ಪನೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕುವ ತೀರ್ಪು ಇದಾಗಿದೆ. ವೀಕ್ಷಕರೇ, ಈ ಮಾಹಿತಿ ಪ್ರತಿಯೊಬ್ಬರಿಗೂ ಅಗತ್ಯ. ಪತ್ನಿಯರು ತಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಬೇಕು. ಗಂಡಸರು ಕೂಡ ಕಾನೂನು ಏನು ಹೇಳುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು. ಕುಟುಂಬದಲ್ಲಿ ಅನಗತ್ಯ ಕಲಹಗಳು ಉಂಟಾಗದಂತೆ ಈ ವಿಷಯಗಳನ್ನು ಮುಂಚೆಯಾಗಿಯೇ ಚರ್ಚಿಸಿ ಸ್ಪಷ್ಟತೆ ಇಟ್ಟುಕೊಳ್ಳುವುದು ಉತ್ತಮ. ಇದು ಕೇವಲ ಒಂದು ಸುದ್ದಿಯಲ್ಲ, ಇದು ಮಹಿಳೆಯರ ಭದ್ರತೆ, ಗೌರವ ಮತ್ತು ನ್ಯಾಯಕ್ಕೆ ಸಂಬಂಧಪಟ್ಟ ಮಹತ್ವದ ವಿಷಯ. ಸುಪ್ರೀಂ ಕೋರ್ಟ್ನ ಈ ಆದೇಶವು ದೇಶದ ಲಕ್ಷಾಂತರ ಮಹಿಳೆಯರಿಗೆ ಧೈರ್ಯ ಮತ್ತು ಕಾನೂನು ರಕ್ಷಣೆ ನೀಡಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಮಹತ್ವದ ಕಾನೂನು ಮತ್ತು ಜನಪರ ಮಾಹಿತಿಗಾಗಿ ನ್ಯೂಸ್4 ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ, ನಿಮ್ಮ ಕುಟುಂಬವನ್ನು ಜಾಗೃತಗೊಳಿಸಿ. ಧನ್ಯವಾದಗಳು.